ಫುಲ್ ಮೂವಿ ನೋಡಿದ್ಮ್ಯಾಗ ನನ್ನ ಪರ್ಸೆಪ್ಷನ್ನೇ ಚೇಂಜ್ ಆಯಿತು. 5 ನಿಮಿಷ ಲೇಟ್ ಆಗಿನಿ ಓಡ್ಕೊಂಡು ಮುಂಜಾನೆ ಮೂಡ್ ಆಫ್ ಆಗೋಯ್ತು. ಸೊ ಅಲ್ಲಿ ಇದೇ ನೋಡ್ರಿ ಕನ್ಸ್ಟ್ರಕ್ಷನ್ ಹೇಳಿದ್ದು. ಇವತ್ತು ಆಫೀಸ್ನಿಂದ ಮನೆಗೆ ಬಂದ್ಮೇಲೆ ಏನೇನು ಆಕ್ಟಿವಿಟೀಸ್ ಇರುತ್ತಂತ ತೋರಿಸ್ತೀನಿ. ನೀವು ಇಂಥ ಪರಿ ಸಜೆಷನ್ ಮಾಡ್ಲಿತ್ತರ ಅಂದ್ರೆ ನಾವು ನೋಡ್ಲೇಬೇಕು ಈ ಮೂವಿ. ದಿನ ಆ ಹುಡುಗ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು ಹೋಗ್ತಾನ. ಫುಲ್ ಅದು ಒಂದು ರೀಲೇ ಇದ್ದಿರ್ಬೇಕು, ಬಟ್ ಅದು ರಿಯಾಲಿಟಿಯಲ್ಲಿ ಸಾಧ್ಯನಾ? ನೇಮ್ ಬಂದ್ಬಿಟ್ಟು ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತದೆ ನಮ್ಮ ಪಪ್ಪನ ಜೊತೆ ಬೈಕ್ ಮೇಲೆ. ಸೊ ಇವಾಗ ಆಫೀಸಿಗೆ ಹೋಗ್ಲಾಕತ್ತಿದ್ವಿ ಗೈಸ್. ಸೊ ಇವತ್ತು ಮಾರ್ನಿಂಗ್ ಮುಂಜಾನೆ ಮನ್ಯಾಗ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕಾಗಿಲ್ಲ. ಸೊ ಅದಕ್ಕೆ ನಾ ಬೈಕ್ ಮ್ಯಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಹೋಗೋ ಮುಂದೆ ಮುಂಜಾನೆ ಮೂಡ್ ಆಫ್ ಆಗೋಯ್ತು. ಸೊ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೆದದ ಅನ್ನಿಸ್ತದ, ಅದಕ್ಕೆ ರೋಡ್ ಬ್ಲಾಕ್ ಮಾಡಿ ಹಾಕಿರು. ಸೊ ಮತ್ತು ನಾವು ಬೇರೆ ರೂಟ್ ಹಿಡ್ಕೊಂಡು ಇವತ್ತು ಆಫೀಸಿಗೆ ಹೋಗ್ಲಾಕತ್ತಿದ್ದ. ಸೊ ಮುಂಜಾನೆ ಮೂಡ್ ಆಫ್ ಮಾಡ್ಕೊಂಡು ಹೋಗ್ಲಿಕತ್ತಿದ್ದ. ಸೊ ಇದೇ ನೋಡ್ರಿ ಕನ್ಸ್ಟ್ರಕ್ಷನ್ನ ಹೇಳಿದ್ದು. ಮೇ ಬಿ ಅಲ್ಲಿ ಏನೋ ನಾಲಿ ಅದು ಮಾಡಿಸ್ಲಿಕತ್ತಾರ ಅನಿಸ್ತದ. ಸೊ ಬರ್ರಿ ಗಾಯ್ಸ್ ನೋಡೋಣ ಇವತ್ತು ಆಫೀಸ್ನಾಗ ಹೆಂಗಿರ್ತದ. ಗೈಸ್ ಇವಾಗ ನಾ ಬಂದಿನಿ ನೋಡ್ರಿ ಇವತ್ತಿನ ಔಟ್ಫಿಟ್. ಸೊ ಗೈಸ್ ಬರ್ರಿ ಹೋಗೋಣ. ಆಲ್ರೆಡಿ 5 ನಿಮಿಷ ಲೇಟ್ ಆಗಿನಿ ಓಡ್ಕೊಂಡು ಗೈಸ್ ಇವಾಗ ನಾ ಮನೆಗೆ ಬಂದೀನಿ. ಸೊ ಮನೆಗೆ ಬಂದು ಬ್ಯಾಗ್ ಎಲ್ಲ ತೆಗ್ದಿಟ್ಟಿನಿ. ಸೊ ಇವತ್ತು ಆಫೀಸ್ನಾಗ ಎಲ್ಲ ವರ್ಕ್ ಇತ್ತು. ಸೊ ಜಾಸ್ತಿ ನಂಗೆ ವಿಡಿಯೋ ತೊಗೊಂಡ್ಲಿಕ್ಕಾಗಿಲ್ಲ, ಕ್ಲಿಪ್ಸು ತೊಗೊಳಕ್ಕಾಗಿಲ್ಲ. ಸೊ ಇವತ್ತು ಆಫೀಸ್ನಿಂದ ಮನೆಗೆ ಬಂದಮೇಲೆ ಏನೇನು ಆ್ಯಕ್ಟಿವಿಟೀಸ್ ಇರುತ್ತಂತ ತೋರಿಸ್ತೀನಿ. సో ఇవాగ మనికి బందిని. సో ఫ్రెష్ అప్ ಆಗಬೇಕು. ఎవరన్నా రూమ్లోకి వచ్చింది? ఏమైంది? బయట పట్టడానికి కొంచెం టైం పడుతుందని. ఈలోగా మీ చెత్త బ్రెయిన్ వాష్ ఏం నాకు అవసరం లేదు. ఏం జరిగిందే? సిరి నా వల్ల చెప్పి ನೀವು ಇಂಥ ಪರಿ ಸಜೆಷನ್ ಮಾಡ್ಲಿತ್ತರ ಅಂದ್ರೆ ನಾವು ನೋಡ್ಲೇಬೇಕು ಈ ಮೂವಿ. ಸೊ ಗೈಸ್ ನಮ್ಮ ಮಮ್ಮಿ ಫ್ರೂಟ್ ಕಟ್ ಮಾಡಿಕೊಟ್ಟಿರು. ಸೊ ಪಪಾಯ ತಿನ್ಕೊಂಡು ಮೂವಿ ನೋಡ್ಲತ್ತೀನಿ. ಸ್ವಲ್ಪ ಬೋರಿಂಗ್ ಅನಿಸ್ಲಕತ್ತಿತ್ತು ಮೂವಿ. ಸೊ ಬರ್ರಿ ನೋಡ ಮುಂದೆ ಮೂವಿ ಏನೇನಾಗ್ತದ ಅಂತ. ಪಪಾಯ ತಿನ್ಕೊಂಡು ಮೂವಿ ನೋಡ್ಲಿಕತ್ತೀನಿ. ಸೊ ಮನೆಗೆ ಬಂದ್ಮೇಲೆ ಇದೆ ನನಗೆ ಸೊ ಆ್ಯಕ್ಟಿವಿಟೀಸು. ಸೊ ಗೈಸ್ ನಾ ಇವಾಗೆ ಒಂದು ಕ್ಲಿಪ್ ಹಾಕಿದ್ದ ಮೂವಿದು, ನೀವೆಲ್ಲರೂ ನೋಡ್ಬೋದು. ಸೊ ಆ ಮೂವಿ ನೋಡಿದೆ ಫುಲ್ ಕಂಪ್ಲೀಟ್. ಫಸ್ಟಿಗೆ ನಂಗೆ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದು ನೋಡಲಿಕ್ಕೆ, ಬಟ್ ಫಸ್ಟಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ನಂಗೆ ಏನು ಇಷ್ಟ ಆಗಲಿಲ್ಲ. ಒಂದು 10 to 15 minutes ಅನ್ಸುತ್ತೆ. ಸೊ ಇವಾಗ ಫುಲ್ಲು ಮೂವಿ ನೋಡಿದ್ಮ್ಯಾಗ ನನ್ನ ಪರ್ಸೆಪ್ಷನ್ನೇ ಚೇಂಜ್ ಆಯಿತು. ಸೊ ಫಸ್ಟ್ ಟೈಮ್ ನಾ ಯಾರಿಗೂ ಈ ಥರ ಮೂವೀಸ್ ನೋಡಿ ಅಂತ ಸಜೆಸ್ಟ್ ಮಾಡಲ್ಲ ಜಾಸ್ತಿ, ನಾನು ಡೀಪಾಗಿ ನೋಡೋಕ್ಕಿಂತ ಮುಂಚೆ. ಸೊ ನಾ ಇವತ್ತೊಂದು ಮೂವಿ ನಿಮಗೆ ಸಜೆಸ್ಟ್ ಮಾಡ್ಲಿಕತ್ತೀನಿ ಅಂದ್ರೆ ಸೊ ಇಮ್ಯಾಜಿನ್ ಎಷ್ಟು ಚೆನ್ನಾಗಿರ್ತದ. ಸೊ ಫುಲ್ ಮೂವಿ ಒಂದು ಲವ್ ಸ್ಟೋರಿ ಬೇಸ್ಡ್, ಮತ್ತು ಫುಲ್ ಏನಂತೀವಿ ಲವ್ ಸ್ಟೋರಿನೇ ಇರೋದು, ಏನು ಬೇರೆದು ಹೊಡೆದಾಡೋದು ಕಿತ್ತಾಡೋದು ಏನೂ ಇಲ್ಲ. ಆ್ಯಕ್ಚುಲಿ ನನಗೆ ಅಂಥ ಮೂವಿ ಇಷ್ಟ ಆಗಲ್ಲ ಜಾಸ್ತಿ. ಹಿಂಗೆ ರಕ್ತ ಅದು ನಂಗೆ ಅದು ನೋಡಿದ್ರೆ ಭಯ ಆಗುತ್ತೆ. ಸೊ ನಾ ಆ ಥರ ಮೂವೀಸ್ ಜಾಸ್ತಿ ನೋಡಲ್ಲ. ಸೊ ನಂಗೆ ಲವ್ ಸ್ಟೋರೀಸ್, ಫನ್ ಮೂವೀಸ್ ಜಾಸ್ತಿ ಇಷ್ಟ, ಫನ್ನಿ ಇರಬೇಕು. ಸೊ ಈ ಮೂವಿ ಒಂಥರ ಲವ್ ಸ್ಟೋರಿ ಹೊಸದಾಗಿ, ಅಂದರೆ ಏನೋ ಲವ್ ಆಗ್ತದ ಬ್ರೇಕಪ್ ಆಗ್ತದ ಅನ್ನೋದು ಲವ್ ಸ್ಟೋರಿ. ಸೊ ಇಲ್ಲ ಲವ್ ಆಗ್ತದ ಮುಂದೆ ಸಕ್ಸಸ್ ಆಗ್ತದ ಮನೇಲಿ ಒಪ್ಪಿಸಿ, ಈ ಥರ ಸ್ಟೋರೀಸ್ ನಾವು ನೋಡಿರ್ತೀವಿ. ಬಟ್ ಈ ಮೂವಿ ಒಂದು ಡಿಫರೆಂಟ್. ಸೊ ಅದಕ್ಕೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಮೂವಿ ಕ್ಯೂರಿಯಾಸಿಟಿ ಬರಲಿಕ್ಕೆ ಒಂದು ಹುಡುಗ ಒಂದು ಹುಡುಗಿ ಇಷ್ಟಪಡ್ತಾರೆ. ಆ ಹುಡುಗಿ ಮದ್ವೆ ದಿನಾನೇ ಆ ಹುಡುಗ ಆಕೆಗೆ ಬಿಟ್ಬಿಡ್ತಾನೆ. ಸೊ ನಂಗೆ ಇನ್ನೊಬ್ಬಕ್ಕೆ ಹುಡುಗಿ ಮ್ಯಾಗ ಇಂಟ್ರೆಸ್ಟ್ ಅದ. ಸೊ ನಾ ಆಕೆಗೆ ಇನ್ನೂ ಹೇಳಿಲ್ಲ ಲವ್ ಬಗ್ಗೆ. ಸೊ ನಂಗೆ ಆಕೆ ಅಂದ್ರೆ ಇಷ್ಟ, ನಿನ್ನ ಮ್ಯಾಗ ನಂಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ಯದ ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಡಿಪ್ರೆಸ್ಡ್ ಆಗಿ, ಮತ್ತು ಎಲ್ಲ ಮೂವೀಸಲ್ಲೂ ಹುಡುಗರು ಬ್ರೇಕಪ್ ಆದರೆ ಹೆಂಗೆ, ಹುಡುಗರು ಏನು ಮಾಡ್ತಾರೆ, ಫುಲ್ ಡಿಪ್ರೆಸ್ಡ್ ಕುಡಿತಾರೆ, ಆ ಥರ ಫುಲ್ ಹಾಳಾಗ್ತಾರೆ ಅನ್ನೋದು. ಬಟ್ ಈ ಮೂವಿಯಲ್ಲಿ ಡೆಡ್ ಅಪೋಸಿಟ್. ಇದು ಜಾಸ್ತಿ ಗರ್ಲ್ಸ್ ಸಜೆಸ್ಟೆಡ್ ಅಂತ ಅನ್ಕೋಬೋದು. ಸೊ ಗರ್ಲ್ಸ್ ಲವ್ ಸ್ಟೋರೀಸ್ ಹೇಗಿರುತ್ತೆ, ಗರ್ಲ್ಸಿಗೆ ಬ್ರೇಕಪ್ ಆದಾಗ ಹೇಗಿರುತ್ತೆ ಅನ್ನೋದು ಈ ಮೂವಿ ಬೇಸ್ಡ್. ಸೊ ಆ ಹುಡುಗಿ ಎಷ್ಟು ಡಿಪ್ರೆಸ್ಡ್ ಹೋಗ್ತಾಳ ಅಂದ್ರೆ, ಅವ ಬಿಟ್ಟು ಹೋಗಿದ್ಮ್ಯಾಗ ಮದ್ವೆ ದಿನ ಆ ಹುಡುಗ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು ಹೋಗ್ತಾನೆ. ಫುಲ್ ಆಕಿ ಹೆವಿ ಡ್ರಿಂಕರ್ ಆಗ್ತಾಳ, ಫುಲ್ ಎಲ್ಲ ಲೈಫ್ನಾಗ ಬಿಟ್ಬಿಡ್ತಾಳ. ಸೊ ಆಮ್ಯಾಗ ಆಕಿಗೆ ಮತ್ತೆ ಇನ್ನೊಂದ್ಸಲ ಲವ್ ಆಗ್ತದ. ಅದೇ ಮೇನ್ ಪಾರ್ಟ್ ಇರೋದು. ಇಲ್ಲಿ ತನಕ ಮೂವಿ ಬೋರಿಂಗ್ ಇರ್ತದೆ. ಸೊ ನೀವು ಸ್ಕಿಪ್ ಮಾಡ್ಬೋದು ಈ ಸ್ಟೋರಿ ನಾನೇ ಹೇಳ್ಬಿಟ್ಟೆ ನಿಮಗೆ. ಸೊ ಮುಂದೆ ಏನಾಗ್ತದಲ್ಲ ಆಕಿನ ಲೈಫ್ನಾಗ ಒಬ್ರಿಗೆ ಇಷ್ಟ ಪಡ್ಬೋದಾ, ಅದು ಒಂದು ರೀಲೇ ಇದ್ದಿರಬೇಕು, ಬಟ್ ಅದು ರಿಯಾಲಿಟಿಯಲ್ಲಿ ಸಾಧ್ಯನಾ ಅನ್ನೋದು ಒಂಥರ ಕುತೂಹಲ. ಮೂವಿನಾಗ ಭಾಳ ಚಂದದ. ಸೊ ಮೂವಿ ನೇಮ್ ಬಂದ್ಬಿಟ್ಟು ಚೆನ್ನೈ ಲವ್ ಸ್ಟೋರಿ ಅನ್ಸ. ಮೇ ಬಿ ಇದು ತಮಿಳ್ ಅಥವಾ ಬೇರೆ ಲ್ಯಾಂಗ್ವೇಜ್ ಮೂವಿ ಇರ್ಬೋದು, ಬಟ್ ಇದು ನಾವು ನೋಡಿದ್ದು ತೆಲುಗು ಡಬ್ ಆಗಿರೋದು. ಸೊ ನೀವೆಲ್ಲ ಕಡೆ ನೋಡ್ಬೋದು ಅನ್ಸುತ್ತೆ. ನಾನು ನೋಡಿದ್ದು ಕ್ಯಾಸ್ಟಲ್ನಾಗ ನೋಡಿವಲ್ಲ ಒಮ್ಮೆ. ಸೊ ಕ್ಯಾಸ್ಟಲ್ನಾಗ ಆ್ಯಕ್ಚುಲಿ ಫಸ್ಟ್ ನೋಡಿದ್ದು ನಮ್ಮ ಮಮ್ಮಿ, ಆಮೇಲೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಲಿಟ್ರಲಿ ನಂಗೆ ಕಣ್ಣಾಗ ನೀರನ್ನ ಯಾವ ಮೂವಿ ನೋಡಿದ್ರು ಅಳ್ತೀನಿ ಗಾಯ್ಸ್. ಭಾಳ ಬೇಗ ಯಾವುದೇ ಮೂವಿ ನೋಡಲಿ. ಈಗೂ ನಂಗೆ ಆ ಮೂವಿ
ಬಗ್ಗೆ ನೆನ್ಸ್ಕೊಂಡು ನಂಗೆ ಕಣ್ಣಾಗ ನೀರು ಹೊಂಟದ. ನಾನು ಇನ್ನೂ ಆ ಮೂವಿನಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಕತ್ತಿಲ್ಲ. ಅಷ್ಟು ಲವ್ ಸ್ಟೋರಿ ಅಷ್ಟು ಡೆಪ್ತ್ ಆಗಿರೋದು. ಸೊ ನಾನು ಯೂಶ್ವಲಿ ಯಾವ ಮೂವಿ ನೋಡ್ರಿ ಭೀ ಅಳ್ತೀನಿ ಇದ್ದಂತಲ್ಲ. ಸೊ ನನ್ನ ಕಣ್ಣು ನೋಡಿ ನಿಮಗೆಲ್ಲ ಅರ್ಥ ಆಗಿರಬೇಕು. ಸೊ ಇಷ್ಟು ಚೆನ್ನಾಗಿದೆ ಮೂವಿ, ಒಂದ್ಸಲ ಹೋಗಿ ನೋಡಿರಿ. ನೀವು ನಾ ಸಜೆಸ್ಟ್ ಮಾಡಿ ನೀವು ನೋಡ್ರಿ ಅಂತ ನೀವು ಡಿಸಪಾಯಿಂಟ್ ಆಗಲ್ಲ. ಬಂದು ನನ್ನ ಕಮೆಂಟ್ ಸೆಕ್ಷನಾಗ ಹಾಕ್ತೀರಿ ದೀಪಿಕಾ ಬೆಸ್ಟ್ ಮೂವಿ ಸಜೆಸ್ಟ್ ಮಾಡಿದಿ ಅಂತ. ಸೊ ಹೋಗ್ರಿ ನೋಡ್ರಿ, ಎಂಜಾಯ್ ಮಾಡಿರಿ, ನಿಮಗೆ ಟೈಮ್ ಸಿಕ್ಕಿದಂಗೆ ನೋಡ್ರಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗು ಎಂಡ್ ಮಾಡ್ತೀನಿ. ಸೊ ಮನೆಗೆ ಬಂದಮೇಲೆ ನಾನು ಅದೇ ಮೂವಿ ನೋಡ್ಕೊಂಡು ಸ್ವಲ್ಪ ಫ್ರೂಟ್ಸ್ ತಿಂದ, ಅದಾದಮೇಲೆ ಊಟ ಮಾಡಿದೆ. ಸೊ ಫುಲ್ ಮೂವಿ ಕಂಪ್ಲೀಟ್ ಮಾಡಿ ಇವಾಗ ಮಲ್ಕೊಲಿಕ್ಕೆ ಹೋಗ್ಲಿದ್ದೀನಿ. ಬಟ್ ಒಂದ್ಸಲ ಮೂವಿ ರಿವ್ಯೂ ಕೊಡ್ಬೇಕು ಅನ್ನಿಸ್ತು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ನೈಟ್, ಬಾಯ್.